800 ರೂಪಾಯಿ ಬಾಡಿಗೆ ಇರೋ ಮನೆಗೆ 1.25 ಲಕ್ಷ ರೂಪಾಯಿ ಅಡ್ವಾನ್ಸ್ ಅಂದ್ರೆ ಯಾರು ಒಪ್ತಾರ? ಸೇಲ್ ಅಗ್ರಿಮೆಂಟ್ ಪ್ರೂವ್ ಮಿಸ್ಟರ್ ಮುರಳೀಧರ್, ಆಗಿಲ್ಲ ಸ್ವಾಮಿ, ಸೇಲ್ ಅಗ್ರಿಮೆಂಟ್ ಪ್ರೂವ್ ಆಗಿಲ್ಲ. it is you who have signed it. If you have taken on your responsibility, then you will have to send your signature. If it is a case of fraud, you should have pleaded the fraud in your written Yes, statement. yes, ನನ್ನ- 60,000 ರೂಪಾಯಿ ಚೆಕ್ ಅಕೌಂಟ್ ಪೇ ಚೆಕ್ ಬಂದ ಮೇಲೆ ನನಗ್ ಬಂದಿಲ್ಲ ಅಂತ ಬರೀತೀರಿ. ಆನ್ ಓತ್ ಯುವರ್ swear to a false affidavit. ಪ್ಲೀಸ್ Your client is such a falsehood that on oath they make a statement on received by the account pay check. 1.25 ಲಕ್ಷ ರೂಪಾಯಿ ಅಡ್ವಾನ್ಸ್ ಅಮೌಂಟ್ 800 ರೂಪಾಯಿ ಬಾಡಿಗೆಗೆ ಡಿಪೆಂಡೆಂಟ್ ಯಾರು ಒಪ್ತಾರ? ದಿ ಡಿಪೆಂಡೆಂಟ್ ಯಾರು ಒಪ್ತಾರ ಅಂದೆ? ಪರ್ಸೆ ಪರ್ಜರಿ ಜೈಲ್ಗೆ ಹೋಗ್ಬೇಕಾಗತ್ತ ಅವರು. ತಿಳ್ಕೊಳ್ಳಿ ಅದನ್ನ. ಕೋರ್ಟ್ನವ್ರು ಸುಮ್ನೆ ಏನ್ ಬಿಡೋದಿಲ್ಲ. ಇಶ್ಯೂ ನಂಬರ್ 1 ಇಸ್ ನೋ ಕ್ವಶನ್ ಆಫ್ ಅವೆಲ್ಲ ಟೆಕ್ನಿಕಾಲಿಟಿ ಎಲ್ಲ ಈ ಕೋರ್ಟ್ ನಲ್ಲೆಲ್ಲ ತುಂಬಾ ಹೇಳಕ್ ಹೋಗ್ಬೇಡಿ. ನಿಮಗೆ ಗೊತ್ತಿದೆ, ದಿಸ್ ಇಸ್ ನಾಟ್ ದಿ ಫಸ್ಟ್ ಕೇಸ್ ಮುರಳೀಧರ್ ಇಸ್ ಆರ್ಗ್ಯೂಯಿಂಗ್ ಬಿಫೋರ್ ದಿಸ್ ಕೋರ್ಟ್. ಪ್ಲೀಸ್ ದುಡ್ಡು ಬಂದಿದ್ದನ್ನ ಇಲ್ಲ ಅಂತ ಬರೀತಿರಲ್ಲ, ಏನ್ ಜ್ಞಾನ ಇರ್ಲಿಲ್ವಾ? ಅಕೌಂಟ್ ಪೇ ಚೆಕ್, ಸ್ವಾಮಿ. ಅಕೌಂಟ್ ಪೇ ಚೆಕ್, ಐ ಹ್ಯಾವ್ ಎ ರೆಸೀಟ್ ಅಂಡ್ ಯು ವಾಂಟ್ ಟು ಡಿನೇ. ಅಡ್ವಾನ್ಸ್ ಅಮೌಂಟ್ ಕೊಟ್ಟಿದ್ದಾರೆ, ರಿವೈಸ್ಡ್ ಅಡ್ವಾನ್ಸ್ ಅಮೌಂಟ್ ಕೊಟ್ಟಿದ್ದಾರೆ, ಅದನ್ನ ಯಾರು ಒಪ್ಪೋದಕ್ಕೆ ತಯಾರಾಗಿಲ್ಲ. 800 ರೂಪಾಯಿಗೆ ಯಾರು